ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕಿಚನ್. ಸಾಫ್ಟಾಗಿ, ಮೃದುವಾಗಿ ಮತ್ತು ತೆಳುವಾದ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಕೂಡ ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನೀವು ಇಷ್ಟೇ ಸಾಫ್ಟಾಗಿ, ಮೃದುವಾಗಿ ಮತ್ತು ತೆಳುವಾದ ಒಬ್ಬಟ್ಟನ್ನ ಮಾಡ್ಕೋಬೋದು. ಮೈದಾ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದೇ ಪ್ರಮಾಣದಲ್ಲಿ ನೀವು ಮಾಡಿದ್ದೆ ಆದರೆ ಪರ್ಫೆಕ್ಟಾಗಿ, ಸಾಫ್ಟಾಗಿ ಮತ್ತು ತೆಳುವಾದ ಒಬ್ಬಟ್ಟನ್ನ ನೀವು ಮಾಡ್ಕೋಬೋದು. ಮೈದಾನ ಯಾವ ರೀತಿ ನಾದ್ಕೊಳ್ಬೇಕು, ಹೂರಣನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದೇ ರೀತಿ ನೀವು ಮಾಡಿದ್ದೆ ಆದರೆ ಒಬ್ಬಟ್ಟು ಸಾಫ್ಟಾಗಿ, ಮೃದುವಾಗಿ ಮತ್ತು ತೆಳುವಾದ ಒಬ್ಬಟ್ಟನ್ನ ನೀವು ಮಾಡ್ಕೋಬೋದು. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ ಒಬ್ಬಟ್ಟು ಮಾಡ್ಕೊಳೋದಕ್ಕೆ ಮೈದಾ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಇಟ್ಕೊಳ್ಬೇಕು. ಒಂದು ಪಾತ್ರೆ ತಗೊಳ್ಳಿ. ಪಾತ್ರೆಗೆ ಅರ್ಧ kg ಮೈದಾ ಹಿಟ್ಟನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಯಾವುದೇ ರೀತಿ ಬೇರೆ ಹಿಟ್ಟನ್ನ ಬಳಸ್ತಾ ಇಲ್ಲ. ಚಿರೋಟಿ ರವೆ ಆಗಿರ್ಬೋದು, ಬೇರೆ ಹಿಟ್ಟು ಯಾವುದೂ ಬಳಸ್ತಾ ಇಲ್ಲ. ಬರೀ ಮೈದಾ ಹಿಟ್ಟು ಅಷ್ಟೇ ಬಳಸ್ತಾ ಇದ್ದೀನಿ. 2 ಚಿಟಿಕೆ ಅಡುಗೆ ಅರಿಶಿನ, ಸ್ವಲ್ಪ ಉಪ್ಪು, 3ರಿಂದ 4 ಸ್ಪೂನು ಅಡುಗೆ ಎಣ್ಣೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ನೀರು ಹಾಕ್ಕೊಂಡಿಲ್ದಂಗೆ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಕಲಿಸ್ಕೊತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ಬೇಕು. ನಿಮಗೆ ಅದೊಂದು ಕನ್ಸಿಸ್ಟೆನ್ಸಿ ಸಿಗುತ್ತೆ. ಅಲ್ಲಿ ತನಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ಟು ಒಂದೇ ಸತಿ ಕಲ್ಸಕ್ಕೆ ಹೋಗಬೇಡ್ರಿ. ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಹಿಟ್ಟು ತುಂಬ ತೆಳುವಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊತಾ ಹೋಗಬೇಕು. ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಇರ್ಬೋದು, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಬೇಕು. ತುಂಬ ಗಟ್ಟಿಯಾಗೂ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಮೀಡಿಯಮ್ ಹದದಲ್ಲಿ ಕಲಿಸ್ಕೊತಾ ಹೋಗಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ಕೊತಾ ಹೋಗಬೇಕು. ಕಿಚನ್ ಟೈಲ್ಸ್ನ ಚೆನ್ನಾಗಿ ಒರೆಸ್ಕೊಂಡು ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಎಷ್ಟು ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ಕೋಬೋದು. ಹಿಟ್ಟು ತುಂಬ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡ್ತಿರ್ಬೋದು, ಈ ಥರ ಕಲಿಸ್ಕೊಂಡ್ರೆ ಹಿಟ್ಟು ಬೇಗ ನೆನೆಯುತ್ತೆ. ಇಲ್ಲ ಅಂತ ಅಂದರೆ ನೀವು 3ರಿಂದ 4 ಅವರ್ ಹಿಟ್ಟು ನೆನೆಯೋದಕ್ಕೇ ಬಿಡಬೇಕಾಗುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ನೋಡ್ತಿರ್ಬೋದು, ಈ ಥರ ಕಲಿಸ್ಕೊಂಡು 1 ಅವರ್ ಬಿಡಬೇಕು. ತಿರ್ಬೋದು, ಈ ಥರ ನಾದ್ಕೊಳೋದ್ರಿಂದ ಹೋಳಿಗೆ ಕೂಡ ಹರಿದೋಗೋದಿಲ್ಲ. ಅದೇ ಪಾತ್ರೆಗೆ ಹಾಕ್ಬಿಟ್ಟು 1 ಅವರ್ ಇಲ್ಲ 2 ಅವರ್ ಬಿಡಬೇಕು ನೆನೆಯೋಕ್ಕೆ. ಪಾತ್ರೆಗೆ ಅರ್ಧ kgಯಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಅಲ್ಲ, ತೊಗರಿಬೇಳೆ ತೊಗೊಳ್ಬೇಕು. 2 ಲೋಟ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡು ನೀರನ್ನೆಲ್ಲ ಸೋಸ್ಕೊಂಡು ಒಂದು ಕಡೆ ತೆಗೆದಿಟ್ಕೊಳ್ಬೇಕು. ಏಳರಿಂದ 8 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಬೇಳೆ ಬೇಯೋದಕ್ಕೆ ನೀರು ಜಾಸ್ತಿ ಬೇಕು, ಹಾಗಾಗಿ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಿಮಗೆ ಸಾಂಬಾರು ಜಾಸ್ತಿ ಬೇಕಿತ್ತು ಅಂತಂದರೆ ನೀರು ಜಾಸ್ತಿ ಹಾಕ್ಕೊಳ್ಬೇಕು. ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಬೇಳೆನ ಹಾಕ್ಕೊಳ್ಬೇಕು. ಆವಾಗ ಬೇಗ ಬೇಳೆ ಬೇಯುತ್ತೆ. ಈ ರೀತಿ ಹಾಕ್ಕೊಳೋದ್ರಿಂದ ಬೇಳೆ ಸಾಫ್ಟಾಗಿ ಬೇಗ ಬೇಯುತ್ತೆ. ಹಾಗಾಗಿ ಕುದೀತಾ ಇರಬೇಕಾದ್ರೆ ಬೇಳೆನ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಬೇಕು. ಯಾಕೆ ಅಂತ ಅಂದರೆ ಬೇಳೆ ಇನ್ನೂ ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತ. ಚೆನ್ನಾಗಿ ಬೇಳೆನ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರಬೇಕು. ಬೇಳೆನ ಯಾವತ್ತಿದ್ರೂ ಪಾತ್ರೆಯಲ್ಲೇ ಹಾಕಿ ಬೇಯಿಸ್ಬೇಕು. ಕುಕ್ಕರಿಗೆ ಹಾಕಿ ಬೇಯಿಸಿದ್ರೆ ಬೇಳೆ ತುಂಬ ಬೆಂದ್ಬಿಡುತ್ತೆ. ಹೂರಣ ಮಾಡಿದ್ರೆ ಫುಲ್ಲು ಹೂರಣ ತೆಳುಗಾಗ್ಬಿಡುತ್ತೆ. ಹಾಗಾಗಿ ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಹೂರಣ ಆಗುತ್ತೆ. ಕುದೀತಾ ಇರಬೇಕಾದ್ರೆ ಮೇಲ್ಗಡೆ ನೊರೆ ಬರ್ತಾ ಇರುತ್ತಲ್ಲ, ಅದನ್ನು ತೆಗಿತಾ ಇರಬೇಕು. ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು, ಬೇಳೆ ಬೆಂದಿದೆಯೋ ಇಲ್ವೋ ಅಂತ. ನೋಡ್ತಿರ್ಬೋದು, ಇವಾಗ ಬೇಳೆ ಬೆಂದಿದೆ. ಹೇಗೆ ನೋಡೋದು ಅಂದರೆ ಸಾಫ್ಟಾಗಿ ಬರಬೇಕು. ಯಾವುದೇ ರೀತಿ ಬೇಳೆಯಲ್ಲಿ ಗಟ್ಟಿಯಾಗಿ ಇರಬಾರ್ದು. ನೋಡ್ತಿರ್ಬೋದು, ಈ ಥರ ಸಾಫ್ಟಾಗಿ ಬಂದರೆ
ಬೇಳೆ ಬೆಂದಿದೆ ಅಂತ. ತೊಗರಿಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ರೀತಿ ಪಾತ್ರೆಗೆ ನೀರನ್ನೆಲ್ಲ ಶೋಧಿಸ್ಕೊಳ್ಬೇಕು. ಬೇಳೆಯಲ್ಲಿ ಯಾವುದೇ ರೀತಿ ನೀರು ಉಳಿಬಾರ್ದು, ಆ ರೀತಿ ಶೋಧಿಸ್ಕೊಳ್ಬೇಕು. ನೋಡ್ತಿರ್ಬೋದು, ಫುಲ್ ನೀರನ್ನೆಲ್ಲ ತೆಗ್ದಾದ್ಮೇಲೆ ಬೇಳೆನೂ ಅಷ್ಟೇ ಚೆನ್ನಾಗಿ ನೀರಿಲ್ಲದೆ ಇರೋ ರೀತಿ ಕಸ್ಕೊಳ್ಬೇಕು. ಚೆನ್ನಾಗಿ ಬೇಳೆಯಲ್ಲಿ ಏನಾದ್ರು ನೀರಿನಂಶ ಇತ್ತು ಅಂದರೆ ಹೂರ್ಣ ತೆಳುಗಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಶೋಧಿಸ್ಕೊಳ್ಬೇಕು ನೀರಿಲ್ಲದೆ ಇರೋ ರೀತಿ ಬೇಳೆಯಲ್ಲಿ. ಶೋಧಿಸ್ಕೊಂಡಿರ್ತೀವಲ್ಲ ಬೇಳೆ ನೀರನ್ನ, ಅದರಿಂದನೇ ಒಬ್ಬಟ್ಟು ಸಾರನ್ನ ಮಾಡೋದು. ಮತ್ತೆ ಗ್ಯಾಸ್ ಆನ್ ಮಾಡ್ಕೊಂಡು ಅದೇ ಪಾತ್ರೆಗೆ ಬಸ್ತಿರೋ ಅಂಥ ಬೇಳೆನ ಹಾಕ್ಕೊಂಡು 1.5 ಕಪ್ ಬೆಲ್ಲ ಹಾಕ್ಕೊತಿದ್ದೀನಿ. ಸ್ವೀಟ್ ನಿಮಗೆ ಜಾಸ್ತಿ ಬೇಕಿತ್ತಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಕಪ್ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸ್ವೀಟಿಗೆ 2 ಟೇಬಲ್ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ. ಬೇರೆಯವರೆಲ್ಲ ಕೊಬ್ಬರಿನೂ ಹಾಕ್ಕೊತಾರೆ. ಕೊಬ್ಬರಿ ಹಾಕ್ಕೊಳೋದ್ರಿಂದ ಹೋಳಿಗೆ ತುಂಬ ದಿನ ಇಡೋಕ್ಕೆ ಬರಲ್ಲ, ಹೋಳಿಗೆ ಬೇಗನೆ ಹಾಳಾಗೋಗ್ಬಿಡುತ್ತೆ. ಈ ಥರ ಮಾಡೋದ್ರಿಂದ ಹೋಳಿಗೆ 2-3 ದಿನ ಇಟ್ಟಿಬೇಕಾದ್ರೇನಾದರೂ ತಿನ್ಕೋಬೋದು. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡ್ತಿರ್ಬೋದು, ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಆರಬೇಕು, ಬಿಸಿನೇ ಇರಬೇಕು. ಸ್ವಲ್ಪ ಆರಿದಾಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಯಾವುದೇ ರೀತಿ ಬೇಳೆಕಾಳು ಇರಬಾರ್ದು, ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಏನಾದರೂ ಸ್ವಲ್ಪ ಬೇಳೆ ಇದ್ದರೆ ಹೋಳಿಗೆ ಹರಿಯುತ್ತೆ. ಅದು ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀವಿ. ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿ ಸಾಫ್ಟಾಗಿ ಬರಬೇಕು. ನೀವು ಬೇಕಿದ್ರೆ ಕಲ್ಲಲ್ಲಾದರೂ ರುಬ್ಬೋದು, ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ತುಂಬ ನುಣ್ಣಗಾಗುತ್ತೆ. ಇಲ್ಲ ಮಿಕ್ಸಿಯಲ್ಲಾದ್ರೂ ರುಬ್ಕೊಳ್ಬೋದು. ಮಿಕ್ಸಿಯಲ್ಲಿ ರುಬ್ಬೋದಿದ್ರೆ ನುಣ್ಣಗೆ ರುಬ್ಬಬೇಕು, ತುಂಬ ಸಾಫ್ಟಾಗಿ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಉಂಡೆ ಮಾಡಿದ್ರೆ ಈ ಥರ ಉಂಡೆ ಆಗಬೇಕು. ಇರ್ಬೋದು, ಯಾವುದೇ ರೀತಿ ಬೇಳೆ ಕಾಳುಗಳೂ ಕಾಣಿಸ್ತಾ ಇಲ್ಲ, ಅಷ್ಟು ಸಾಫ್ಟಾಗಿ ರುಬ್ಕೊಳ್ಬೇಕು. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಬೇಳೆನ ರುಬ್ಕೊತೀರೋ ಅದ್ರ ಮೇಲೇ ಹೋಳಿಗೆ ಎಷ್ಟು ಸಾಫ್ಟಾಗಿ ತೆಳುವಾಗಿ ಬರುತ್ತೆ. 1 ಅವರ್ ಆಗಿದೆ. ನೋಡ್ತಿರ್ಬೋದು ಹಿಟ್ಟನ್ನ ನಾದಿಟ್ಟಿದ್ವಲ್ಲ ಯಾವ ರೀತಿ ಪರ್ಫೆಕ್ಟಾಗಿ ನೆಂದಿದೆ ಅಂತ. ಈ ರೀತಿ ನೆಂದಿದ್ರೆ ಹೋಳಿಗೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಅಂತ. ನೋಡ್ತಿರ್ಬೋದು, ಈ ಪ್ರಮಾಣದಲ್ಲಿ ಹಿಟ್ಟನ್ನ ತೊಗೊಳ್ಬೇಕು. ಹಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಬೇಕು. ನೋಡ್ತಿರ್ಬೋದು ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ. ಆ ಪ್ರಮಾಣದಲ್ಲಿ ಹಿಟ್ಟು ತೊಗೊಂಡು ಸ್ವಲ್ಪ ಹಿಟ್ಟಕ್ಕಿಂತ ಸ್ವಲ್ಪ ಕಮ್ಮಿ ಹೂರಣ ತೊಗೊಳ್ಬೇಕು. ಚೆನ್ನಾಗಿ ತುಂಬ್ಕೊಳ್ಬೇಕು. ಹೂರಣ ಹೊರಗಡೆ ಬರಬಾರ್ದು, ಆ ರೀತಿ ತುಂಬ್ಕೊಳ್ಬೇಕು ಚೆನ್ನಾಗಿ. ನೋಡ್ತಿರ್ಬೋದು, ಇದೇ ರೀತಿ ತುಂಬಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ನೀವು ಬೇಕಿದ್ರೆ ಹೋಳಿಗೆ ಶೀಟ್ ಆದರೂ ತೊಗೊಳ್ಬೋದು ತಟ್ಟೋದಕ್ಕೆ. ನಾವಿಲ್ಲಿ ಎಣ್ಣೆ ಕವರ್ನೇ ಬಳಸ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡು ತುಂಬ್ಕೊಂಡಿರ್ತೀವಲ್ಲ ಹೂರಣನ, ಅದನ್ನು ಹಾಕ್ಬಿಟ್ಟು ಕೈಗೂ ಕೂಡ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೆಳುವಾಗಿ ತಟ್ತಾ ಬರಬೇಕು. ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುವಾಗಿ ತಟ್ತಾ ಬರಬೇಕು. ಸುತ್ತ ಚೆನ್ನಾಗಿ ತಟ್ಟಬೇಕು. ಆವಾಗ ತೆಳುಗೂ ಬರುತ್ತೆ, ಹೂರಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಇವಾಗ ಅಂಚು ಕೂಡ ಕಾಯ್ದಿದೆ, ಕೈಯಿಂದ ತೆಗ್ದ್ಬಿಟ್ಟು ಹಾಕಿದ್ದೀನಿ ನಾನು. ನೋಡ್ತಿರ್ಬೋದು ಯಾವುದೇ ರೀತಿ ಹೋಳಿಗೆ ಹರಿದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸ್ಪೂನು ಮೇಲ್ಗಡೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ತಿರ್ಗಾಕೊತಾ ಇರಬೇಕು. ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಬೈ ಸ್ಟೆಪ್ನ ಫಾಲೋ ಮಾಡಿಕೊಂಡ್ರೆ ಇಷ್ಟೇ ಪರ್ಫೆಕ್ಟಾಗಿ ನೀವು ಕೂಡ ಮನೆಯಲ್ಲೇ ಹೋಳಿಗೆ ಮಾಡ್ಕೊಳ್ಬೋದು. ಯಾರು ಬಿಗಿನರ್ಸ್ ಇರ್ತಾರಲ್ಲ ಅವರು ಅಷ್ಟೇ ಪರ್ಫೆಕ್ಟಾಗಿ ಫಸ್ಟ್ ಟೈಮಲ್ಲೇ ಮಾಡ್ಕೊಳ್ಬೋದು. ಈ
ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಂದು ಸತಿ ಟ್ರೈ ಮಾಡಿ.